ಕ್ರಿಸ್ಟಲ್ಸ್ ನಾನು ಬಿಗ್ ಬಾಸ್ ಅಲ್ಲೂ ಹಾಕ್ತಾ ಇದ್ದೆ. ಹ್ಮ್. ನಾನು ಹಾಕ್ತಿರೋದ್ ನೋಡಿ ಸುಮಾರಷ್ಟು ಜನ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಹಾಕ್ತಾ ಇದ್ರು. 10 ರೂಪಾಯಿದು 20 ರೂಪಾಯಿದು ಅದೆಲ್ಲ ಹಾಕ್ತಿದ್ರು ಗ್ಲಾಸ್ ಇಂದು. ನಾನು ಹಾಕ್ತಿದ್ದಕ್ಕೆ ಮೂಲ ಕಾರಣ ಇದೆ, ದಿಸ್ ಇಸ್ ನಾಟ್ ಫ್ಯಾಷನ್. ಹ್ಮ್. ಇದ್ರಲ್ಲಿ ಎನರ್ಜೀಸ್ ಇದೆ. ಅಂಡ್ ನಾವು ಹುಟ್ಟೋಕ್ಕಿಂತ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಮುಂಚೆ ಇರುವಂತದ್ದು, ಇದು ವಾಲ್ಕ್ಯಾನಿಕ್ ಸ್ಟೋನ್ಸ್ ಇಂದ ಬರುವಂತದ್ದು, ಭೂಮಿ ಒಳಗಿರುವಂತದ್ದು. ಪ್ರತಿ ಒಂದು ಕ್ರಿಸ್ಟಲ್ ಎಲ್ಲಾ ರೀತಿ ನೋಡ್ಕೊಂಡ್ ಬಂದಿದೆ. ಫೈರ್ ಏನಾಗಿರ್ಬೋದು, ಡೈನೋಸರ್ ಕಾಲ ಆಗಿರ್ಬೋದು, ಎಲ್ಲಾ ನೋಡ್ಕೊಂಡು ಬದುಕಿದೆ, ಉಳಿದಿದೆ ಇಲ್ಲಿ ತನಕ. ಅಂದ್ರೆ ಅದ್ರಲ್ಲಿ ಏನೋ ಶಕ್ತಿ ಇದೆ ಅನ್ನೋದು ಅರ್ಥ, ಎಲ್ಲದನ್ನ ಫೇಸ್ ಮಾಡಿದೆ ಅಂತ. ಆ ಒಂದು ಕ್ರಿಸ್ಟಲ್ ನಮ್ಮ ಹತ್ರ ಇಟ್ಕೊಂಡಾಗ ಅದರಿಂದ ನಮಗೆ ಎನರ್ಜಿ ಸಿಗುತ್ತೆ. ಸಮಟೈಮ್ಸ್ ಗುಡ್, ಸಮಟೈಮ್ಸ್ ಬ್ಯಾಡ್. ಸೊ ಅದಕ್ಕೆ ನೋಡ್ಕೊಂಡು ತಗೊಬೇಕು. ಬಟ್ ಈ ಕ್ರಿಸ್ಟಲ್ಸ್ ಆರ್ ಸೆಮಿ ಪ್ರೆಷಿಯಸ್. ನನ್ನ ಮೂಲ ಕಾರಣ ನಾನು ಈ ಬಿಸ್ನೆಸ್ ಕ್ರಿಸ್ಟಲ್ ಶುರು ಮಾಡಕ್ಕೆ ಬಿಸ್ನೆಸ್ ನ, ತುಂಬಾ ಜನ ಬರೀ ಗ್ಲಾಸ್ ಹಾಕೊಂತಿದ್ರು, ಅವ್ರಿಗೆ ಅರ್ಥ ಆಗಿಲ್ಲ ಏನಕ್ಕೆ ಹಾಕೊಳ್ತಿದ್ದೀನಿ ಅಂತ. ನನಗೆ ಕ್ರಿಸ್ಟಲ್ಸ್ ಇಂದ ತುಂಬಾ ಬೆನಿಫಿಟ್ ಆಗಿದೆ, ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಆಗಿದೆ. ಬೀಟ್ ಫೈನಾನ್ಷಿಯಲಿ, ಕರಿಯರ್ ವೈಸ್, ಇಮೋಷನಲಿ ತುಂಬಾ ಹೆಲ್ಪ್ ಮಾಡಿದೆ. ಹಾಕೊಂಡಾಗಿಂದ ನಾನು ತುಂಬಾ ಸೇಫ್ ಫೀಲ್ ಮಾಡಿದೀನಿ, ಪ್ರೊಟೆಕ್ಟೆಡ್ ಫೀಲ್ ಮಾಡಿದೀನಿ, ಗ್ರೋತ್ ಫೀಲ್ ಮಾಡಿದೀನಿ. ಅವಾಗ ನಂಗೆ ಅನ್ಸ್ತು, ನಾನು ಬೆಂಗಳೂರಲ್ಲಿ ಹುಡುಕ್ದಾಗ ನಂಗೆ ಎಲ್ಲೂ ಸಿಗ್ಲೇ ಕ್ರಿಸ್ಟಲ್ಸ್ ಎಲ್ಲಿ ತಗೊಂಡ್ಲಿ ಅಂತ. ಜೆನ್ಯೂನ್ ಕ್ರಿಸ್ಟಲ್ ಸಿಗ್ಲಿಲ್ಲ ನಂಗೆ ಮೋಸ್ಟ್ ಆಫ್ ದ ಪ್ಲೇಸಸ್. ಅವಾಗ ನಂಗೆ ಅನ್ಸ್ತು, ನನ್ನ ಮೂಲಕ ಸುಮಾರು ಜನ ಕ್ರಿಸ್ಟಲ್ಸ್ ತಗೊಂಡಿದ್ದಾರೆ, ಗ್ಲಾಸಸ್ ಎಲ್ಲ ತಗೊಂಡಿದ್ದಾರೆ ಅಂದ್ರೆ ನನ್ನ ಮೂಲಕ ಅವರಿಗೆ ಜೆನ್ಯೂನ್ ಕ್ರಿಸ್ಟಲ್ ಸಿಗ್ಲಿ ಅಂತ. ಅವಾಗ ನಾನು ಡಿಸೈಡ್ ಮಾಡಿದ್ದು, ನಾನು ಎಲ್ಲಿಂದ ಸೋರ್ಸ್ ಮಾಡ್ತಿದ್ದೋ, ನಾನು ಎಲ್ಲಾ ಕಡೆ ಬೆಸ್ಟ್ ಆಫ್ ಬೆಸ್ಟ್ ಕ್ವಾಲಿಟಿ ಎಲ್ಲಿ ಸಿಗತ್ತೆ ಅಂತ ನೋಡ್ಕೊಂಡು ಅದನ್ನ ನಾನು ಸೋರ್ಸ್ ಮಾಡ್ಕೊಂಡು ಐ ಸ್ಟಾರ್ಟೆಡ್ ಜಸ್ಟ್ ಇನ್ಸ್ಟಾಗ್ರಾಮ್ ಪೇಜ್.